ಐಸ್ ಕೋಲ್ಡ್ ನೀರ್ ಮೇಲೆ ಬಿಸಿ ಬಿಸಿ ಫಿಶು. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಕಾಶ್ಮೀರಲ್ಲಿರೋ ದಲ್ ಲೇಕಲ್ಲಿ ನಿಮ್ಮನ್ನು ಬೋಟ್ ರೈಡಿಂಗ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಈ ಬೋಟ್ ರೈಡ್ಗೆ ಶಿಕಾರ ರೈಡ್ ಅಂತಾರೆ. ಇದು ಕಾಶ್ಮೀರ್ನಲ್ಲಿ ಬಹಳಾನೇ ಫೇಮಸ್ಸು. ಇಬ್ಬರೇ ಇದ್ರೂ ಫುಲ್ ಬೋಟ್ನ ಹೈರ್ ಮಾಡ್ಕೋಬಹುದು, ಇಲ್ಲ ಗ್ರೂಪ್ನಲ್ಲೂ ಹೋಗ್ಬೋದು. ಬೇರೆ ಬೋಟ್ಗಳಲ್ಲಿ ತಿಂಡಿ ತೀರ್ಥಗಳನ್ನ ಮಾರಕ್ ಬರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗೆ. ಅದರಲ್ಲೂ ಈ ಫಿಶ್ ಬಾರ್ಬಿಕ್ಯೂ ಅಂತ ನೀವು ಮಿಸ್ ಮಾಡಲೇಬೇಡಿ. ये चलता फिरता रेस्टोरेंट है. यहाँ पे मिलता वेज और नॉन वेज, चिकन का, मटन का, फिश का, पनीर का, मशरूम का और कश्मीरी कबाब जो यहाँ फेमस है. मेरा को हो गया 15 साल ये काम करके. अच्छा. मैं टूरिस्ट के साथ काम करता हूँ. मैं यहाँ पे फ्रेश बनाता हूँ. टेस्ट की गारंटी है. अच्छा. 3 तरह की चटनी साथ, अखरोट की चटनी, बादाम की चटनी और हरी चटनी साथ. अच्छा. हाँ, टेस्ट लगे तो पैसा दे, नहीं लगे तो डबल पैसा वापस. अच्छा, वेज भी है आपके? वेज भी है. मशरूम टिक्का और पनीर टिक्का. ಈ ಚಳಿಗೆ ಬಿಸಿ ಬಿಸಿ ಫಿಶ್ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. आइस वाटर का या था सोनमर्ग से, पहलगांव से, दाजी गांव से. ये फिश, ये फेमस फिश है कश्मीर का. इसके साथ 3 तरह की चटनी है. ये अखरोट की चटनी है, ये हरी चटनी है स्पाइसी, और ये बादाम की चटनी है. ತಿಂದು ಕುಡಿದು ಎಲ್ಲ ಆದ್ಮೇಲೆ ಅಲ್ಲೇ ಫ್ಲೋಟಿಂಗ್ ಅಂಗಡಿಗಳು ಕೂಡ ಇರುತ್ತೆ. ಅಲ್ಲಿ ನೀವು ಶಾಪಿಂಗ್ ಮಾಡ್ಬೋದು. ಕಾಶ್ಮೀರಿ ಡಿಸೈನ್ ಜ್ಯುವೆಲರಿ ಮತ್ತೆ ಸಾವಿನಿಯರ್ ತಗೋಬಹುದು ಇಲ್ಲಿ. ಈ ಶಿಖರ ರೈಡ್ ತುಂಬಾ ಎಕ್ಸ್ಪೆನ್ಸಿವ್ ಹೇಳ್ತಾರೆ. 2000-3000 ಹೇಳ್ತಾರೆ. ಅದು ನೀವು ಗೌರ್ಮೆಂಟ್ ವೆಬ್ಸೈಟ್ ಇಂದ ಬುಕ್ ಮಾಡಿದ್ರೆ ಬರೀ 700 ರೂಪಾಯಿ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿದ್ದನ್ನು ಮರಿಬೇಡಿ. ಕಾಶ್ಮೀರಲ್ಲಿ ಎಲ್ಲಿ ಹೋಗಬೇಕು, ಏನು ತಿನ್ಬೇಕು, ಏನು ನೋಡಬೇಕು ಎಲ್ಲಾನು ಹೇಳ್ತೀನಿ. ಆಮೇಲೆ ಯಾರಾದ್ರೂ ಕಾಶ್ಮೀರ್ಗೆ ಹೋಗ್ತಾ ಇದ್ರೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ.